ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರುತಿಲೋಕ. ನಾನಿವತ್ತು ಸೂಪರ್ ಆಗಿರೋ ಸ್ನ್ಯಾಕ್ಸ್ ಒಂದಕ್ಕೆ ಬಂದಿದ್ದೀನಿ. ಅದು ಏನಪ್ಪ ಅಂದರೆ ಖಡಕ್ ಆಗಿರುವ ಮಿರ್ಚಿ. ಇದಕ್ಕೆ ಕಾಂಬಿನೇಷನ್ ಆಗಿ ಮಂಡಕ್ಕಿ ಜೊತೆ ತಿಂದರೆ ಸ್ವರ್ಗಕ್ಕಂತೂ ಮೂರೇ ಗೇಣು. ಇದಂತೂ ನಮ್ಮ ಕಡೆಗೆ ತುಂಬ ಮನೆ ಮಾತಾಗಿರೋ ರೆಸಿಪಿ ಹಾಗೂ ಫೇವ್ರೆಟ್ ಅಂತಲೇ ಹೇಳ್ಬೋದು. ನೋಡಿದ್ರೇ ಬಾಯಲ್ಲಿ ನೀರು ಬರೋ ಅಂಥ ರೆಸಿಪಿ. ಇದು ಖಡಕ್ ಮಿರ್ಚಿ ಅಂತ ಕರೀತಾರೆ. ಇದನ್ನು ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ನಿಮಗೆ ಬೇಕಾದಷ್ಟು ಅಳತೆಯ ಬೇಸನ್ ಹಿಟ್ಟು ಅಥವಾ ಹಸಿ ಕಡಲೆಬೇಳೆ ಹಿಟ್ಟು, ಒಬ್ಬಟ್ಟು ಮಾಡ್ತೀವಲ್ವ ಬೇಳೆ, ಅದ್ರ ಹಿಟ್ಟು ಬೇಕಾಗುತ್ತೆ. ನಾನಿಲ್ಲಿ ಮಿಕ್ಸಿ ಮಾಡಿದ್ದಲ್ಲ, ಇದು ನಾವು ಗಿರಣಿಗೆ ಹಾಕ್ಸ್ಕೊಂಬಂದಿರೋದು. ಅದಕ್ಕಾಗಿ ನಾನಿಲ್ಲಿ ಸ್ವಲ್ಪ ಸಾಣೆ ಹಿಡಿತಾ ಇದ್ದೀನಿ, ಅಂದರೆ ಜಲ್ದಿ ಹಿಡಿತಾ ಇದ್ದೀನಿ. ಏನಾದರೂ ನುಚ್ಚು ಥರ ಇದ್ದರೆ ಕಡೆಗೆ ಬೀಳಲಿ ಅಂತ ಅಷ್ಟೇ. ನೈಸಾಗಿ ಫ್ಲೇವರ್ ಪುಡಿ ಥರ ಬರಲಿ, ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನಾನು ತೋರಿಸ್ಕೊಡೋ ಥರನೇ ಮಾಡಿದರೆ ತುಂಬ ಟೇಸ್ಟಿಯಾಗಿ ಕೂಡ ಸಾಫ್ಟಾಗಿ ಕೂಡ ಬರುತ್ತೆ. ಒಂದು ಸಲ ಟ್ರೈ ಮಾಡಿ. ನಿಮಗೆ ಬೇಕಾದ ಅಳತೆಯಲ್ಲಿ ಬೇಸನ್ ಹಿಟ್ಟನ್ನು ಈ ಥರ ಸಾಣೆ ಇಟ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಸೋಡಾ ಪುಡಿನ ಹಾಕ್ಕೋಬೇಕಾಗುತ್ತೆ. ಅಡುಗೆ ಸೋಡಾ ಇರುತ್ತಲ್ವ ಅದು, ಇಲ್ಲ ಏನೋ ಕೂಡ ನೀವು ಇಲ್ಲಿ ಬಳಸ್ಕೋಬೋದು. ನಾನು ಅಡುಗೆ ಸೋಡಾನೇ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಉಪ್ಪು ಜಾಸ್ತಿ ಹಿಡಿಯೋದಿಲ್ಲ, ನೋಡಿ ಸ್ವಲ್ಪನೇ ಹಾಕಿರಿ. ಸ್ವಲ್ಪ ಟೇಸ್ಟ್ ನೋಡಿ ಅದಾದ ನಂತರ ಮತ್ತೆ ನೀವು ಕೂಡ ಆ್ಯಡ್ ಮಾಡ್ಕೋಬೋದು. ಅದಾದ ನಂತರ ನಾನಿಲ್ಲಿ ಓಮ್ ಕಾಳನ್ನು ಸೇರಿಸ್ತಾ ಇದ್ದೀನಿ, ಅಂದರೆ ಅಜ್ವೈನ್ ಅಂತಾರಲ್ವ ಅದನ್ನು. ಟೇಸ್ಟಿಗೆ ಫ್ಲೇವರ್ ಬರಲಿ, ಚೆನ್ನಾಗಿರಲಿ. ಅಥವಾ ಕೆಲವರಿಗೆ ಮಿರ್ಚಿ ಅದನ್ನು ತಿಂದರೆ ಗ್ಯಾಸ್ ಇರುತ್ತಲ್ವ, ಅದಕ್ಕಾಗಿ ನಾವಿಲ್ಲಿ ಓಮ್ ಕಾಳನ್ನು ಸೇರಿಸಿದರೆ ಯಾವುದೇ ತೊಂದರೆ ಆಗೋದಿಲ್ಲ. ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಫುಲ್ ಒಮ್ಮೆಲೇ ನೀರು ಹಾಕಿ ಕಲಸೋದಲ್ಲ, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಒಂದು ಹದವಾಗಿ ಕಲಿಸ್ಕೋಬೇಕು. ಯಾಕಂದರೆ ವಿಡಿಯೋದಲ್ಲಿ ತೋರಿಸಿದಾರಲ್ವ, ಏನಾದರೂ ಗಂಟಿದ್ದರೆ ಆ ಥರ ಏನಾದರೂ ಇದ್ದರೆ ಎಲ್ಲನೂ ನೀವು ಕೈಯಲ್ಲಿ ಚೆನ್ನಾಗಿ ಪುಡಿ ಮಾಡಿ ನೀಟಾಗಿ ಒಂದು ಅದಕ್ಕೆ ಬರೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲರ್ ಅದಾಗಲೇ ಹಿಟ್ಟಿಂದು ಎಲ್ಲೋ ರೀತಿಯಾಗಿ ಚೇಂಜ್ ಆಗ್ತಾನೇ ಬರುತ್ತೆ. ಸೋಡಾ ಪುಡಿ ಇದರಲ್ಲಿ ಮಿಕ್ಸ್ ಮಾಡಿರ್ತೀವಲ್ವ, 5 ನಿಮಿಷದಲ್ಲೇ ನಾವು ನೆನೆಸ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ಸಾಫ್ಟಾಗಿ ಹದವಾಗಿ ಬರುತ್ತೆ. ನೋಡಿ, ಅವರು ತಿರುಗಿಸ್ತಿದ್ದಾರಲ್ವ, ಗರ 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 ಈ ಥರ ತಿರುಗಿಸಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತೆ. ಅದಕ್ಕಾಗಿ ಕೈ ಆಡಿಸ್ತಾನೆ ಇರಿ ಹಿಟ್ಟು ನೆನೆಸ್ಬೇಕಾದ್ರೆ. ನೋಡಿ, ತೋರಿಸ್ತಿರೋ ಥರ ಒಂದು 5 ಸೆಕೆಂಡ್ಸ್ ಅಷ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಅದಾದ ನಂತರ ಖಡಕ್ಕಾಗಿರೋ ಸಪ್ಪೆ ಮೆಣಸಿನ್ಕಾಯಿ ಬೇಕಾದರೂ ಆಗ್ಬೋದು, ಇಲ್ಲ ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ನೋರು ಕೂಡ ಖಾರ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಬೋದು. ನಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ನಾನಿಲ್ಲಿ ತೊಗೊತಾ ಇದ್ದೀನಿ, ಅಂದರೆ ಕರಿ ಮೆಣಸಿನ್ಕಾಯಿ ಅಂತಾರಲ್ವ ಆ ಥರದ್ದು. ಚೆನ್ನಾಗಿ ಮುಂದಿಂದ ಅದ್ರದ್ದು ತುಂಬೆಲ್ಲ ತೆಗಿಬೇಕು, ಯಾಕಂದರೆ ಇಲ್ಲಾಂದರೆ ಸಿಡಿಯೋ ಚಾನ್ಸ್ ಇರುತ್ತೆ. ತುಂಬಿದ್ದ ಮೆಣಸಿನ್ಕಾಯಿ ಹಾಕ್ಬಿಟ್ರೆ ಸಿಡಿಯೋ ಚಾನ್ಸ್ ಇರುತ್ತೆ. ಅದಕ್ಕಾಗಿ ಚೆನ್ನಾಗಿ ಒಂದು ದಪ್ಪ ಕಡಾಯಲ್ಲಿ ಒಂದು ಸ್ವಲ್ಪ ಮೆಣಸಿನ್ಕಾಯಿಗಳು ಮುಳುಗೋ ರೀತಿಯಾಗಿ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಬೇಕು. ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕಾಯಿಸಿದರೆ ಮೆಣಸಿನ್ಕಾಯಿ ಮಿರ್ಚಿ ಏನಿರುತ್ತಲ್ವ ಒಳಗಡೆ ಹಿಟ್ಟಿಟ್ಟಾಗಿ ಉಳಿಯೋದಿಲ್ಲ, ಹಸಿ ವಾಸನೆ ಕೂಡ ಆಗೋದಿಲ್ಲ. ನಿಧಾನವಾಗಿಟ್ಟು ಚೆನ್ನಾಗಿ ಜೋರು ರೀತಿಯಲ್ಲಿ ಎಣ್ಣೆನ ನೀವು ಕಾಯಿಸ್ಕೋಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಇದೇ ರೀತಿ ಕಾಯಿಸ್ಕೊಂಡಿದ್ದೀನಿ, ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ನೊರೆ 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 ಆಗಿ ಬರ್ತಿದೆಯಲ್ವ, ಈ ರೀತಿಯಾಗಿ ಬಂದರೆ ಪರ್ಫೆಕ್ಟ್ ಅಂತ ಅರ್ಥ. ಎಲ್ಲನೂ ನೊರೆ ಬರೋದೆಲ್ಲ ನಿಂತಾದಮೇಲೆ ನಮಗಿದು ಮೆಣಸಿನ್ಕಾಯಿ ಆಗಿದೆ ಅಂತ ಅರ್ಥ. ನೋಡಿ, ನಾನಿಲ್ಲಿ ಇದನ್ನು ತಿರುವಿ ಹಾಕ್ತಾಯಿದ್ದೀನಿ. ಇವಾಗ ಫಸ್ಟ್ ಥರ ಬಂದಿರುತ್ತಲ್ವ, ಕೆಳಗಡೆ ಹಿಟ್ಟನ್ನು ಬೆಂದಿರಬೇಕಲ್ವ, ಇನ್ನು ನೊರೆ ನೊರೆ ಬರ್ತಾನೆ ಇದೆ. ಅದಕ್ಕಾಗಿ ಎಲ್ಲ ನೊರೆ ಸ್ಟಾಪ್ ಆಗೋವರೆಗೂ ತೆಗಿಬೇಕಾಗುತ್ತೆ. ಅಂದರೆ ಮೆಣಸಿನ್ಕಾಯಿ ಅಲ್ವಾ, ನೋಡಿ ಇವಾಗ ಸ್ಟಾಪ್ ಆಯಿತು, ನಾನು ತೆಗಿತಾ ಇದ್ದೀನಿ. ನೋಡಿ, ತುಂಬ ಟೇಸ್ಟಿಯಾಗಿ ಫ್ಲಫಿಯಾಗಿ ಬರುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಸೂಪರ್ ಸ್ನ್ಯಾಕ್ಸ್ ಹಾಗೂ ಟೇಸ್ಟಿ ರೆಸಿಪಿ ಬೇಕಂದರೆ ಶ್ರುತಿಲೋಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.